ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಎಲ್ಲಿ ಭಾರತದ ಮುಸ್ಲಿಮರು ನೊಂದ್ಕೊಂಡು ಬಿಡ್ತಾರೋ, ಎಲ್ಲಿ ಅವರು ಕಾಂಗ್ರೆಸ್ಗೆ ವೋಟ್ ಹಾಕೋದಿಲ್ವೋ ಅಂತ ಕಾಂಗ್ರೆಸ್ ಮೊದಲಿನಿಂದಲೂ ಉಗ್ರರ ವಿಚಾರದಲ್ಲಿ ಸಾಫ್ಟ್ ಕಾರ್ನರ್ ತೋರಿಸ್ತಾನೆ ಬಂದಿದೆ. ಅವರು ಕಾಶ್ಮೀರದಲ್ಲಿ ದಾಳಿ ಮಾಡುವಂಥ ಉಗ್ರರೇ ಇರಲಿ, ಭಾರತದ ವಿರುದ್ಧ ಘೋಷಣೆ ಕೂಗೋರೇ ಇರಲಿ, ಅವರು ಮುಸ್ಲಿಮರು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಮೃದು ಧೋರಣೆ ತೋರಿಸುತ್ತೆ. ಹೀಗೆ ಕಾಂಗ್ರೆಸ್ ಹೇಗೆ ಉಗ್ರರ ಬಗ್ಗೆ ಮೃದು ಧೋರಣೆ ಹೊಂದಿತ್ತು ಅನ್ನೋದಕ್ಕೆ ಈಗ ಮತ್ತೊಂದು ಉದಾಹರಣೆ ಸಿಕ್ಕಿದೆ. ಅದರಲ್ಲೂ ಕಾಶ್ಮೀರ ವಿಚಾರದಲ್ಲಿ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಹೇಗೆ ಪ್ರತ್ಯೇಕವಾದಿಗಳನ್ನ ಭೇಟಿಯಾಗ್ತಾ ಇದ್ರು, ಅವರಿಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ರು ಅನ್ನೋದನ್ನ ಒಬ್ಬ ಪ್ರತ್ಯೇಕವಾದಿಯೇ ಈಗ ಹೇಳಿದ್ದಾನೆ. ಇದು ಈಗ ದೇಶದಾದ್ಯಂತ ಸೆನ್ಸೇಷನ್ ಮೂಡಿಸಿದೆ. ಹೌದು, ಜಮ್ಮು ಕಾಶ್ಮೀರ ಲಿಬರೇಷನ್ ಫ್ರಂಟ್ ಪ್ರತ್ಯೇಕವಾದಿ ಸಂಘಟನೆಯ ಮುಖ್ಯಸ್ಥ, ಸದ್ಯ ಜೈಲಿನಲ್ಲಿರುವಂತಹ ಯಾಸಿನ್ ಮಲಿಕ್ ಮನಮೋಹನ್ ಸಿಂಗ್ ಅವರ ಬಗ್ಗೆ ಸ್ಫೋಟಕ ಮಾಹಿತಿಯನ್ನು ನೀಡಿದ್ದಾನೆ. ಉಗ್ರರಿಗೆ ಹಣಕಾಸು ನೆರವು ನೀಡಿದ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ಯಾಸಿನ್ ಮಲಿಕ್ ಇತ್ತೀಚೆಗೆ ದೆಹಲಿ ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ್ದಾನೆ. ಅದರಲ್ಲಿ ಪಾಕಿಸ್ತಾನದಲ್ಲಿ ನಾನು ಲಷ್ಕರ್ ತೊಯ್ಬಾ ಮುಖ್ಯಸ್ಥ 26/11 ಮುಂಬೈ ದಾಳಿಯ ರೂವಾರಿ ಹಫೀಜ್ ಸಯೀದ್ನನ್ನ 2006ರಲ್ಲಿ ಭೇಟಿ ಮಾಡಿದೆ. ಇದೇ ಕಾರಣಕ್ಕಾಗಿ 2006ರಲ್ಲಿ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ನನ್ನನ್ನು ಆಹ್ವಾನಿಸಿದ್ರು. ನಾನು ಅವರನ್ನ ಭೇಟಿಯಾದೆ. ಹಫೀಜ್ ಸಯೀದ್ನನ್ನ ಭೇಟಿಯಾಗಿದ್ದಕ್ಕೆ ನನಗೆ ಮನಮೋಹನ್ ಸಿಂಗ್ ಅವರು ಕೃತಜ್ಞತೆ ಸಲ್ಲಿಸಿದ್ರು ಅಂತ ಯಾಸಿನ್ ಮಲಿಕ್ ಹೇಳಿರೋದು ಭಾರಿ ಚರ್ಚೆಗೆ ಕಾರಣ ಆಗುವ ಜೊತೆಗೆ, ಪ್ರತ್ಯೇಕವಾದಿಗಳ ಜೊತೆಗೆ ಆಗಿನ ಕಾಂಗ್ರೆಸ್ ಸರ್ಕಾರ ಪ್ರಧಾನಿಯವರ ನಂಟು ಎಷ್ಟು ಚೆನ್ನಾಗಿತ್ತು ಅನ್ನೋದಕ್ಕೆ ಸ್ಪಷ್ಟ ನಿದರ್ಶನ ಇದು. ಯಾಸಿನ್ ಮಲಿಕ್ ನೀಡಿದ ಒಂದೇ ಒಂದು ಹೇಳಿಕೆ ಈಗ ದೇಶದ ಭದ್ರತೆ ವಿಚಾರದಲ್ಲಿ ಕಾಂಗ್ರೆಸ್ ಹೇಗೆ ನಡ್ಕೊಳ್ತು ಅನ್ನೋದಕ್ಕೆ ಸಾಕ್ಷಿಯಾಗ್ಬಿಟ್ಟಿದೆ. ಅಲ್ಲ, ಭಾರತೀಯ ಸೇನೆ, ವಾಯುಪಡೆ ಹಾಗೂ ನೌಕಾಪಡೆಯ ಸಿಬ್ಬಂದಿಯನ್ನ ಹತ್ಯೆ ಮಾಡಿದ, ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕವಾದದ ವಿಷಬೀಜ ಬಿತ್ತಿದ, ಉಗ್ರರಿಗೆ ಹಣಕಾಸು ನೆರವು ನೀಡಿ ಕಾಶ್ಮೀರದಲ್ಲಿ ಅಶಾಂತಿ ಸೃಷ್ಟಿಸಿದ ಯಾಸಿನ್ ಮಲಿಕ್ನನ್ನ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಭೇಟಿಯಾಗುವ ಅವಶ್ಯಕತೆ ಏನಿತ್ತು? ಅಷ್ಟೇ ಅಲ್ಲ, ಈತ ಪಾಕಿಸ್ತಾನದಲ್ಲಿ ಹಫೀಜ್ ಸಯೀದ್ನನ್ನ ಭೇಟಿಯಾದ್ರೆ ಅದಕ್ಕೆ ಮನಮೋಹನ್ ಸಿಂಗ್ ಅವರೇಕೆ ಧನ್ಯವಾದ ಹೇಳಬೇಕು, ಕೃತಜ್ಞತೆ ಸಲ್ಲಿಸಬೇಕು? ಕಾಶ್ಮೀರದಲ್ಲಿ ಉಗ್ರನೇ ಆಗಿರುವಂಥ ಯಾಸಿನ್ ಮಲಿಕ್ ಮತ್ತೊಬ್ಬ ಉಗ್ರನನ್ನ ಭೇಟಿ ಆಗ್ತಾನೆ, ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಕರೆದು ಕೃತಜ್ಞತೆ ಹೇಳ್ತಾರಂದ್ರೆ ದೇಶದ ಭದ್ರತೆ ಬಗ್ಗೆ ಇವರಿಗೆ ಎಷ್ಟು ಗೌರವ ಇತ್ತು ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಹಾಗೆ ನೋಡಿದ್ರೆ ಮನಮೋಹನ್ ಸಿಂಗ್ ಅವರು ಯಾಸಿನ್ ಮಲಿಕ್ನನ್ನ ಭೇಟಿಯಾಗಿ ಕೃತಜ್ಞತೆ ಸಲ್ಲಿಸೋ ಬದಲು ಆತನನ್ನ ಒದ್ದು ಒಳಗೆ ಹಾಕಬೇಕಾಗಿತ್ತು. ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳನ್ನ ಮಟ್ಟ ಹಾಕಬೇಕಾಗಿತ್ತು. ಆದರೆ ಸೋನಿಯಾ ಗಾಂಧಿ ಆರ್ಡರ್ ಇಲ್ಲದೆ ಯಾವ ಕೆಲಸನೂ ಮಾಡದಂಥ ಮನಮೋಹನ್ ಸಿಂಗ್ ಅವರು ಯಾಸಿನ್ ಮಲಿಕ್ ಅಂತವರನ್ನ ಭೇಟಿ ಮಾಡಿದ್ರು, ಅವರಿಗೆ ಪರೋಕ್ಷವಾಗಿ ಬೆಂಬಲಕ್ಕೆ ನಿಂತರು. ಹೀಗೆ ಕಾಂಗ್ರೆಸ್ ಸರ್ಕಾರ ಉಗ್ರರ ಪರವಾಗಿ ಇದ್ದಿದ್ದಕ್ಕೇನೆ 2008ರಲ್ಲಿ ಮುಂಬೈ ಮೇಲೆ ಉಗ್ರರು ದಾಳಿ ಮಾಡಿದ್ದು. 2006ರಲ್ಲಿ ಯಾಸಿನ್ ಮಲಿಕ್ ಹಫೀಜ್ ಸಯೀದ್ನನ್ನ ಭೇಟಿ ಆಗ್ತಾನೆ. ಅದೇ ಹಫೀಜ್ ಸಯೀದ್ 2008ರಲ್ಲಿ ಮುಂಬೈ ಮೇಲೆ ದಾಳಿ ಮಾಡೋದಕ್ಕೆ ಸಂಚು ಮಾಡ್ತಾನೆ. ಮುಂಬೈ ದಾಳಿಲಿ 166 ಜನ ಸಾವಿಗೀಡಾಗ್ತಾರೆ. ಇಷ್ಟಾದ್ರೂ ಮನಮೋಹನ್ ಸಿಂಗ್ ಸರ್ಕಾರ ಪಾಕಿಸ್ತಾನದ ಮೇಲೆ ದಾಳಿ ಮಾಡೋದಕ್ಕೆ ಆರ್ಡರ್ ಮಾಡೋದಿಲ್ಲ, ಪಾಕ್ ಉಗ್ರರಿಗೆ ತಕ್ಕ ಪಾಠ ಕಲಿಸೋದಿಲ್ಲ. ಹಫೀಜ್ ಸಯೀದ್, ಯಾಸಿನ್ ಮಲಿಕ್ನಂಥವರನ್ನ ಬೆಳೆಯೋದಕ್ಕೆ ಬಿಟ್ಟಿದ್ದೇ ಭಾರತದ ಮೇಲೆ ಹಲವು ದಾಳಿಗಳು ನಡೆಯೋದಕ್ಕೆ ಕಾರಣ. ಅದರ ಪರಿಣಾಮವನ್ನ ಭಾರತ ಈಗಲೂ ಎದುರಿಸ್ತಾ ಇದೆ. ಉಗ್ರರ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ಹೊಂದಿರುವಂಥ ಸಾಫ್ಟ್ ಕಾರ್ನರ್ಗೆ ದೊಡ್ಡ ಇತಿಹಾಸವೇ ಇದೆ. 2008ರ ನವೆಂಬರ್ 26ರಂದು ಮುಂಬೈನ ತಾಜ್ ಹೋಟೆಲ್ ಮೇಲೆ ದಾಳಿ ನಡೆಸಿ 106 ಜನರನ್ನ ಕೊಂದಂಥ ಪಾಕಿಸ್ತಾನಿ ಉಗ್ರ ಅಜ್ಮಲ್ ಕಸಬ್ನನ್ನ ಬಂಧಿಸಿದ ಬಳಿಕ ಆತನನ್ನ ಕ್ಷಿಪ್ರವಾಗಿ ಗಲ್ಲಿಗೇರಿಸಲಿಲ್ಲ, ಎನ್ಕೌಂಟರ್ ಮಾಡಿ ಬಿಸಾಡಲಿಲ್ಲ. ಬದಲಾಗಿ ಆತನಿಗೆ ಆಗಿನ ಕಾಂಗ್ರೆಸ್ ಸರ್ಕಾರ 31 ಕೋಟಿ ರೂಪಾಯಿ ಖರ್ಚು ಮಾಡ್ತು ಅನ್ನೋದು ದೇಶದ ಘೋರ ದುರಂತಗಳಲ್ಲಿ ಒಂದು ಬಿಡಿ. ಆದರೆ ಕೇಂದ್ರದಲ್ಲಿ ಮೋದಿಜಿ ಸರ್ಕಾರ ಬಂದ ಮೇಲೆ ಉಗ್ರರು ಹಾಗೂ ಪ್ರತ್ಯೇಕವಾದಿಗಳಿಗೆ ಖಡಕ್ ಉತ್ತರ ಕೊಟ್ಟಿದ್ದಾರೆ.
ಈಗ ಭಾರತದ ಮೇಲೆ ಉಗ್ರರು ದಾಳಿ ಮಾಡಿದ್ರೆ ಒಂದೇ ವಾರದಲ್ಲಿ ಪಾಕಿಸ್ತಾನದ ಮೇಲೆ ದಾಳಿ ನಡೆಯುತ್ತೆ. ನಮ್ಮ ಯೋಧರು 100 ಉಗ್ರರನ್ನ ಹತ್ಯೆ ಮಾಡಿಯೇ ವಾಪಸ್ ಬರ್ತಾರೆ. ಇದಷ್ಟೇ ಅಲ್ಲ, ಜಮ್ಮು ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳನ್ನ ಹೆಡೆಮುರಿ ಕಟ್ಟಿದ್ದು ಕೂಡ ಮೋದಿ ಸರ್ಕಾರದ ಬಹುದೊಡ್ಡ ಸಾಧನೆ. ಹೌದು ವೀಕ್ಷಕರೇ, ಕಾಶ್ಮೀರದಲ್ಲಿ ಕಾಂಗ್ರೆಸ್ ಸರ್ಕಾರ ಅವಧಿಯಲ್ಲಿ ಪ್ರತ್ಯೇಕವಾದಿಗಳು ಉಗ್ರರಷ್ಟೇ ಅಪಾಯಕಾರಿ ಆಗಿದ್ರು. ಹುರಿಯತ್ ಕಾನ್ಫರೆನ್ಸ್ ಮುಖ್ಯಸ್ಥ ಸೈಯದ್ ಶಾ ಗಿಲಾನಿ ಸೇರಿ ಹಲವು ಪ್ರತ್ಯೇಕವಾದಿಗಳು ಕಣಿವೆಯಲ್ಲಿ ಭಾರತದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ರು. ಗೋ ಇಂಡಿಯಾ, ಗೋ ಬ್ಯಾಕ್ ಅಂತ ನಾಚಿಕೆ ಇಲ್ಲದೆ ಹೇಳ್ತಾ ಇದ್ರು. ಪಾಕಿಸ್ತಾನದ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ರು. ಕಲ್ಲು ತೂರಾಟಗಾರರಿಗೆ, ಉಗ್ರರಿಗೆ ನೆರವು ನೀಡ್ತಾ ಇದ್ರು. ಆದರೆ ಮೋದಿಯವರು ಪ್ರಧಾನಿಯಾದ ಬಳಿಕ ಕಾಶ್ಮೀರದಲ್ಲಿ ಪ್ರತ್ಯೇಕವಾದಿಗಳನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡಿದ್ದಾರೆ. ಅವರ ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿದ್ದಾರೆ. ಉಗ್ರರಿಗೆ ನೆರವು ನೀಡಿದವರನ್ನ ಜೈಲಿಗೆ ಕಳಿಸಿದ್ದಾರೆ. ಮಿರ್ವೈಜ್ ಉಮರ್ ಫಾರೂಕ್ ನೇತೃತ್ವದ ಆವಾಮಿ ಆಕ್ಷನ್ ಕಮಿಟಿ ಮೌಲ್ವಿ ಮಸ್ರೂರ್ ಅಬ್ಬಾಸ್ ಅನ್ಸಾರಿ ಮುಖ್ಯಸ್ಥನಾಗಿದ್ದಂಥ J&K ಇತ್ತೆಹದುಲ್ ಮುಸ್ಲಿಮೀನ್ ಸೇರಿ ಹಲವು ಪ್ರತ್ಯೇಕವಾದಿ ಸಂಘಟನೆಗಳನ್ನು ಮೋದಿಜಿ ಸರ್ಕಾರ ನಿಷೇಧ ಮಾಡಿದೆ. ಇದರಿಂದಾಗಿ ಈಗ ಕಾಶ್ಮೀರದಲ್ಲಿ ಭಾರತ ವಿರೋಧಿ ಘೋಷಣೆ ಕೂಗೋರೆ ಇಲ್ಲದಂತಾಗಿದೆ. ಅದರ ಬದಲಾಗಿ ಶ್ರೀನಗರದಲ್ಲಿ ಭಾರತದ ಧ್ವಜ ಹಾರಾಡ್ತಾ ಇದೆ. ಮೋದಿ ಸರ್ಕಾರ ಮೊದಲು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡಿದ್ದಂಥ ಆರ್ಟಿಕಲ್ 370 ರದ್ದು ಮಾಡಿದ್ರು. ಆ ಮೂಲಕ ಕಾಶ್ಮೀರದಲ್ಲಿ ಉಗ್ರರ ಉಪಟಳ, ಪ್ರತ್ಯೇಕವಾದಿಗಳ ಬೆನ್ನೆಲುಬನ್ನೇ ಮುರಿದು ಹಾಕಿದರು. ನೋಟ್ ಬ್ಯಾನ್ ಮಾಡಿದ್ದು ಕೂಡ ಕಣಿವೆಯಲ್ಲಿ ಉಗ್ರರಿಗೆ ಸಿಗ್ತಾ ಇದ್ದಂಥ ಹಣಕಾಸು ನೆರವನ್ನ ತಡೆಯೋದಕ್ಕೆ ಕಾರಣ ಆಯಿತು. ಸೈನಿಕರ ಮೇಲೆ ಕಲ್ಲು ತೂರಾಟ ಮಾಡೋರನ್ನ ಒದ್ದು ಒಳಗೆ ಹಾಕಲಾಯಿತು. ಗಡಿಯಲ್ಲಿ ಉಗ್ರರ ವಿರುದ್ಧ ಯಾವ ಕಾರ್ಯಾಚರಣೆ ಬೇಕಾದರೂ ಮಾಡಿ ಅಂತ ಸೈನಿಕರಿಗೆ ಮೋದಿಜಿ ಸರ್ಕಾರ ಫುಲ್ ಫ್ರೀಡಮ್ ಕೊಟ್ಟರು. ಪ್ರತ್ಯೇಕವಾದಿಗಳ ಮನೆಗಳ ಮೇಲೆ NIA ಅಧಿಕಾರಿಗಳು ದಾಳಿ ನಡೆಸಿ ಅವರನ್ನು ಕೂಡ ಬಂಧಿಸಿದ್ರು. ಅವರ ವಿರುದ್ಧ ತನಿಖೆಗಳು ಆರಂಭ ಆದವು. ದೇಶ ವಿರೋಧಿ ಕೃತ್ಯಗಳಲ್ಲಿ ತೊಡಗಿರೋರನ್ನ ಬಂಧಿಸಲಾಗತ್ತೆ. ಇದೆಲ್ಲದರ ಪರಿಣಾಮವಾಗಿ ಕಾಶ್ಮೀರದಲ್ಲಿ ಈಗ ಒಬ್ಬನೇ ಒಬ್ಬ ಪ್ರತ್ಯೇಕವಾದಿ ಭಾರತದ ವಿರುದ್ಧ ಘೋಷಣೆ ಕೂಗೋನು ಸಿಗೋದಿಲ್ಲ. ಯಾಸಿನ್ ಮಲಿಕ್ನಂಥ ದುಷ್ಟರು ಜೈಲು ಸೇರಿರೋ ಕಾರಣ ಯಾವುದೇ ಅನಾಚಾರಗಳಿಗೆ ಈಗ ಜಾಗವೇ ಇಲ್ಲದಂತಾಗಿದೆ. ನೀವೇ ಸುಮ್ಮನೆ ಯೋಚನೆ ಮಾಡಿ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಯಾಸಿನ್ ಮಲಿಕ್ ಅಂತವರು ಪ್ರಧಾನಿಯನ್ನ ಭೇಟಿ ಮಾಡ್ತಾ ಇದ್ರು. ಆದರೆ ಮೋದಿಜಿ ಪ್ರಧಾನಿ ಆದ್ಮೇಲೆ ಯಾಸಿನ್ ಮಲಿಕ್ ಅರೆಸ್ಟ್ ಆಗ್ತಾನೆ. ಆತನಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸುತ್ತೆ. ಈಗಲೂ ಯಾಸಿನ್ ಮಲಿಕ್ ಜೈಲಿನಲ್ಲೇ ಇದ್ದಾನೆ. ಆತ ಹೇಗೆ ಪ್ರಧಾನಿಯನ್ನ ಭೇಟಿ ಮಾಡಿದೆ ಅಂತ ಈಗ ಹೇಳ್ತಾ ಇದ್ದಾನೆ. ಇದೇ ಕಾರಣಕ್ಕೆ ವೀಕ್ಷಕರೇ, ನಾವು ಓಟುಗಳನ್ನು ನೀಡುವಾಗ ಜಾಸ್ತಿ ಎಚ್ಚರದಿಂದ ಇರಬೇಕು. ಯಾರು ರಾಷ್ಟ್ರದ ಪರವಾಗಿ ಕೆಲಸ ಮಾಡ್ತಾರೆ, ಯಾರು ಓಲೈಕೆಗೋಸ್ಕರ ಆಡಳಿತ ಮಾಡ್ತಾರೆ ಅನ್ನೋದು ಗೊತ್ತಿರಬೇಕು ನಿಮಗೆ. ಈಗ ಹೇಳಿ, ನಾವು ಮೋದಿಜಿಗೆ ವೋಟ್ ನೀಡಿ ಗೆಲ್ಸಿದ್ದು ಸಾರ್ಥಕ ಅಂತ ಅನಿಸ್ತಾ ಇಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.